ನಮಸ್ಕಾರ. ನಾನು ಇವತ್ತು ತೋರಿಸ್ತಾ ಇರೋದು ಪೈನ್ಯಾಪಲ್ದು ಸಾಸಿವೆ, ಅನಾನಸ್ ಅಂತಾರಲ್ಲ ಆ ಥರ ಪೈನ್ಯಾಪಲ್ದು ಸಾಸಿವೆ ಅಂತ. ಇದು ತುಂಬ ಸಿಂಪಲ್ ಆಗಿರೋ ಫುಡ್. ಇದು ಹೆಚ್ಚಾಗಿ ಫಂಕ್ಷನ್ಗಳಲ್ಲಿ ಎಲ್ಲ ಮಾಡ್ತಾರೆ ಆ ಥರದ ಇದು ಸಾಸಿವೆ. ಇದರ ಚೆನ್ನಾಗಿ ಪೈನ್ಯಾಪಲ್ದು ಸಿಪ್ಪೆನ ತೆಗೆದುಕೊಂಡ್ಬಿಟ್ಟು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರದ್ದು ಮಧ್ಯದ್ದು ಒಂಥರ ಸ್ಟೆಮ್ ಇರುತ್ತಲ್ಲ, ಅದನ್ನು ತೆಗಿಬೇಕು. ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಹಾಗಾಗಿ ಅದು ಸ್ವಲ್ಪ ತುರ್ಸುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅದನ್ನು ಮಧ್ಯದ ಸ್ಟೆಮ್ಮನ್ನು ತೆಗೆದುಬಿಟ್ಟು ಉಳಿದಿದ್ದನ್ನು ಕಟ್ ಮಾಡಿ ಇಟ್ಕೋಬೇಕು. ನಮಗೆ ಎಷ್ಟು ದೊಡ್ಡ ಪೀಸ್ ಬೇಕೋ ಅಷ್ಟು ದೊಡ್ಡ, ನಾನು ಸ್ವಲ್ಪ ದೊಡ್ಡದಾಗೆ ಮಾಡಿದ್ದೀನಿ. ಇದು ಹೆಚ್ಚಾಗಿ ಒಂಥರ ಸಿಂಪಲ್ ಸಿಂಪಲ್ ಡಿಶ್ ಇದು. ಇದು ಸಿಂಪಲ್ ಡಿಶ್ಶು. ಇದು ಎಲ್ಲ ಫಂಕ್ಷನ್ಗಳಲ್ಲಿ ಮಾಡ್ತಾ ಇರ್ತಾರೆ. ಮದುವೆ ಮನೆಗಳಲ್ಲಿ ಎಲ್ಲ ಹೆಚ್ಚಾಗಿ ಕಾಣಿಸುತ್ತೆ ಇದು ಮಾಡಿರೋದು. ಇಷ್ಟು ನೋಡಿ, ನಂದು ಇಷ್ಟು ಪೀಸ್ಗಳಾಗಿದ್ದಾವೆ. ಇದಕ್ಕೆ ನಾನು 1 ಲೋಟ ಸಕ್ಕರೆ ಹಾಕ್ಕೊಂಬಿಟ್ಟು ಅದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಇದನ್ನು ಬೇಕಾದ್ರೆ ನೀರನ್ನು ಕುದಿಸಿ ಅದಕ್ಕೆ ಸಕ್ಕರೆನ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಆರಿಸ್ಬಿಟ್ಟು ಬೇಕಾದರೆ ಇದು ಮಾಡ್ಕೋಬೋದು. ನಾನು ಹಾಗೆ ಡೈರೆಕ್ಟಾಗಿ ಸಕ್ಕರೆ ನೀರು ಹಾಕ್ಬಿಟ್ಟು ಆ ಹೋಳುಗಳನ್ನು ಇಡ್ತೀನಿ. ಸುಮಾರು 1 ಗಂಟೆ ಕಾಲ ನೆನೆಸಿಟ್ರೆ ಸಾಕು. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದರೂ ನೆನೆಸ್ಬೇಕು. ಆವಾಗ ಅದರದ್ದು ಹುಳಿ ಹೋಗುತ್ತೆ. ಇದು ಹೋಳುಗಳನ್ನೆಲ್ಲ ನೆನೆಸಿಟ್ಕೊಂಡಿದ್ದೀನಿ. ಅದು ನೀರು ಕುದಿಸ್ಬಿಟ್ಟು ಸಕ್ಕರೆ ಹಾಕಿ ಕುದಿಸ್ಬಿಟ್ಟು ಇಳಿಸ್ಬಿಟ್ಟು ಅದು ಆರಿಸ್ಬಿಟ್ಟು ಅದರಲ್ಲಿ ಬೇಕಾದ್ರೂ ನೆನೆಸಿಡ್ಬೋದು. ನಾನು ಡೈರೆಕ್ಟಾಗಿ ಸಕ್ಕರೆ ನೀರು ಮಾಡಿಬಿಟ್ಟು ನೆನೆಸಿಡ್ತಾಯಿದ್ದೀನಿ. ಹಾಗೂ ನೆನೆಸಿಡ್ಬೋದು, 2 ಥರದಲ್ಲೂ ನೆನೆಸಿಟ್ಬಿಡ್ಬೋದು. ಅದನ್ನು ಚೆನ್ನಾಗಿ ಕದಡಿಬಿಟ್ಟು ಇಟ್ಬಿಡ್ಬೇಕು. ಇದು ಮತ್ತು ತೆಂಗಿನಕಾಯಿ ತುರಿ ಒಂದು ಅರ್ಧ ಕಾಯಿಗಿಂತ ಕಮ್ಮಿ ತೊಗೊಂಡಿದ್ದೀನಿ. ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, 2 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಇದು ಮಸಾಲೆನ ಮಿಕ್ಸರ್ಗೆ ಹಾಕ್ಕೊಂಬಿಟ್ಟು ಇದಕ್ಕೆ ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು ಸಾಸಿವೆನ ಹಸಿ ಸಾಸಿವೆ. ಇದಕ್ಕೇನು ಹುರಿಯೋದು ಇದು ಅಥವಾ ಗ್ಯಾಸ್ ಬೇಕು ಏನೂ ಇಲ್ಲ. ಇದು ಸಿಂಪಲ್ಲಾಗಿ ಮಾಡುವಂಥ ರೆಸಿಪಿ. ಇದಕ್ಕೆ ಒಂದು ಚಿಕ್ಕ ಸ್ಪೂನ್ನಲ್ಲಿ 1 ಸ್ಪೂನು ಹಸಿ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಆಮೇಲೆ ಒಂದು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಬೆಲ್ಲ ಹಾಕ್ಕೋಬೇಕು. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ಬೆಲ್ಲನ. ಇದಕ್ಕೆ ಬೇಕಾದ್ರೆ ನಾನು 2 ಸ್ಪೂನಷ್ಟು ಹಾಕಿದ್ದೀನಿ. ಮತ್ತು ಅದು ನೆನೆಸಿಟ್ಟಿರೋ ನೀರಿರುತ್ತಲ್ಲ, ಅದನ್ನು ಬೇಕಾದ್ರೆ ಸ್ವಲ್ಪ ಲಾಸ್ಟಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಉಪ್ಪು ಹಾಕ್ಕೊಂಬಿಟ್ಟು ರುಬ್ಕೋಬೇಕು. ಎಷ್ಟು ಉಪ್ಪು ನಮಗೆ ರುಚಿಗೆ ಎಷ್ಟು ಬೇಕು ಉಪ್ಪು ನೋಡಿಕೊಂಡು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡಿಕೊಂಡು ಅದು ಆದಮೇಲೆ ಅದು ಇದು ಬಂದಿದೆ ನೋಡಿ, ಇದು ಮಸಾಲೆ. ಈ ಮಸಾಲೆನ ಆ ಹೋಳುಗಳಿರುತ್ತಲ್ಲ, ನೆನೆಸಿಟ್ಟಿರೋ ಹೋಳುಗಳು, ಅದು ಸುಮಾರು 1 ಗಂಟೆ ನೆನೆಸಿಡ್ಬೇಕು. ನೆನೆಸಿಟ್ಬಿಟ್ಟು ಅದನ್ನು ತೆಕ್ಕೋಬೇಕು. ಹೋಳುಗಳನ್ನು ಈ ಥರ ಇದರಲ್ಲಿ ಕೈನಲ್ಲಿ ತೆಕ್ಕೋಬೇಕು. ಎಲ್ಲ ನೀರು ಕೆಳಗೆ ಬೀಳುತ್ತಲ್ಲ, ಹಾಗೆ ಫಿಲ್ಟ್ರ್ ಮಾಡಿಬಿಟ್ಟು ತಕ್ಕೋಬೇಕು. ಇದು ನೀರು ಬೇಕಾದ್ರೆ ನಮಗೆ ಕೇಸರಿ ಬಾತ್ ಮಾಡೋಕ್ಕೋ ಅಥವಾ ಏನಕ್ಕೆ ಬೇಕಾದ್ರೂ ನಾವು ಯೂಸ್ ಮಾಡ್ಕೋಬೋದು. ಅದು ಏನಾದರೂ ಸ್ವೀಟ್ ಮಾಡೋದಕ್ಕೆ ಬೇರೆ ಏನು ಸ್ವೀಟ್ ಬೇಕಾದ್ರೂ ಮಾಡ್ಬೋದು. ಆ ಥರ ಯೂಸ್ ಮಾಡಿಕೊಂಡ್ರೆ ಪಾಯಸಕ್ಕೋ ಯಾವುದೋ ಒಂಥರ ಒಳ್ಳೆ ಪೈನ್ಯಾಪಲ್ ಸ್ಮೆಲ್ ಬರುತ್ತೆ, ಅದಕ್ಕೆ ಅರೋಮಾ ಬರುತ್ತೆ. ಆ ಥರ ಚೆನ್ನಾಗಾಗತ್ತೆ. ಹಾಗಾಗಿ ಅದನ್ನು ಯೂಸ್ ಮಾಡ್ಕೋಬೋದು, ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಕಾಫಿಗೂ ಹಾಕ್ಕೋಬೋದು. ಅದೇನು ಚೆನ್ನಾಗೇ ಇರುತ್ತೆ, ಏನೂ ಇದಾಗಲ್ಲ. ಇದು ನೀರು ಹಾಕ್ಕೊಂಡು ತೊಳ್ಕೊಂಡು ಮಿಕ್ಸಿನ ಎಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೇಕು. ನಾನು ಇದಕ್ಕೆ ಜೊತೆಯಲ್ಲಿ 1 ಬಾಳೆಹಣ್ಣು, ಪಚ್ಚಬಾಳೆಹಣ್ಣನ್ನು ಕಟ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ಬರೀ ಪೈನ್ಯಾಪಲ್ ಮಾತ್ರ ಮಾಡ್ತೀವಿ ಒಂದೊಂದು ಸಲ ಇದಕ್ಕೆ ದ್ರಾಕ್ಷಿ ಬೇಕಾದ್ರೂ ಸೇರಿಸ್ಕೋಬೋದು. ನಾನೊಂದು ಬಾಳೆಹಣ್ಣನ್ನು ಕಟ್ ಮಾಡಿಬಿಟ್ಟು ಸೇರಿಸಿದ್ದೀನಿ. ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಂಡು ಪೈನ್ಯಾಪಲ್ಲು ಮತ್ತು ಬಾಳೆಹಣ್ಣು 2 ಸೇರಿಸ್ಕೊಂಡು ಸಾಸಿವೆ ಮಾಡಿದ್ದೀನಿ. ಪೈನ್ಯಾಪಲ್ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಬಾಳೆಹಣ್ಣು ಟೇಸ್ಟಿಗೋಸ್ಕರ ಹಾಕಿದ್ದೀನಿ. ಇದು ತುಂಬ ಚೆನ್ನಾಗಾಗುತ್ತೆ. ಒಂಥರ ಒಂದು ಸಲ ಮಾಡಿಬಿಟ್ಟು ನೋಡಿ ನೀವು. ಮದುವೆ ಮನೆಗಳಲ್ಲಿ ಎಲ್ಲ ಚೆನ್ನಾಗಿ ಈ ಥರದ್ದು ಜಾಸ್ತಿ ಮಾಡ್ತಿರ್ತಾರೆ. ಒಂಥರ ಸೈಡ್ ಡಿಶ್ ಥರ ಯೂಸ್ ಮಾಡೋದು. ಇದು ಒಂಥರ ಸಾಂಬಾರು ಅನ್ನ ಜೊತೆಲಿ ಸೈಡಲ್ಲಿ ಇದನ್ನು ಯೂಸ್ ಮಾಡೋದು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ಹಾಕಿ. ಥ್ಯಾಂಕ್ಸ್, ಧನ್ಯವಾದ.